ಶ್ರೀ ಗುರು ಬಸವಲಿಂಗಾಯ ನಮಃ. ಯಾವತ್ತು ಇಳಕಲ್ಲ ಹುನಗುಂದ ತಾಲೂಕಿನ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ತಿಳಿಸುವುದೇನೆಂದರೆ, ಈಗಾಗಲೇ 5 ವರ್ಷದಿಂದ ನಾವು ಬೀದಿ ಬದಿ ವ್ಯಾಪಾರಸ್ಥರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. 3 ವರ್ಷ ಕೇವಲ ದಿನಾಚರಣೆ ಮಾಡಿದ್ವಿ. ಈ 2 ವರ್ಷದಿಂದ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹೋದ ವರ್ಷ ಸಹಿತ ವಿವಾಹ ಕಾರ್ಯಕ್ರಮ ಮಾಡಿದ್ವಿ ಮತ್ತು ಅದಕ್ಕಿಂತ ಮುಂಚಿತವಾಗಿ ನಾವು ವಿವಾಹ ಕಾರ್ಯಕ್ರಮ ಮಾಡಿದ್ವಿ, ಯಶಸ್ವಿಯಾಗಿ ಮಾಡಿದ್ವಿ. ಈ ವರ್ಷ ಸಹಿತ ಫೆಬ್ರವರಿ 11ನೇ ತಾರೀಕಿನಂದು ಸರ್ವಧರ್ಮ ಸಾಮೂಹಿಕ ವಿವಾಹ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರತಿಯೊಬ್ಬರು ಸಹಿತ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು, ಸಾರ್ವಜನಿಕರು, ಸರ್ವಧರ್ಮಿಗಳು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ತಮ್ಮ ಮಕ್ಕಳ ಮದುವೆಯನ್ನು ಮಾಡಬೇಕು. ಉಚಿತವಾಗಿ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಉಪಾಧ್ಯಕ್ಷರು, KPCC ಉಪಾಧ್ಯಕ್ಷರು ಹಾಗೂ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಉಪಾಧ್ಯಕ್ಷರಂತ ಪಾವಡಪ್ಪ ಚಲವಾದಿಯವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾಡಿನ ಸಮಸ್ತ ಜನರು ಭಾಗವಹಿಸ್ತಾ ಇದ್ದಾರೆ. ಕರ್ನಾಟಕದಂತ ನಮ್ಮೆಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಸಹಿತ ಭಾಗವಹಿಸ್ತಾ ಇದ್ದಾರೆ. ಸ್ವಾಮೀಜಿಯವರು ಸಹಿತ, ಗುರುಮಹಾಂತ ಮಹಾಸ್ವಾಮಿಯವರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಈ ಕಾರ್ಯಕ್ರಮ ನಿಮ್ಮದು. ಈ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇರುವುದು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಅಲ್ಲದೆ ಕೂಲಿ ಕಾರ್ಮಿಕರಿರ್ಬೋದು, ನೇಕಾರ ಬಾಂಧವರು ಇರ್ಬೋದು, ಎಲ್ಲ ಬಾಂಧವರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಮಕ್ಕಳ ಮದುವೆಯನ್ನು ಉಚಿತವಾಗಿ ಮಾಡಿಕೊಳ್ಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀವಿ. ನನ್ನ ನಮಸ್ಕಾರಗಳು. ನಾವು ನಿಮಗೆ ಹೇಳೋದು ಏನೆಂದರೆ, ಈಗ ಜನವರಿ 11ಕ್ಕೆ ಫೆಬ್ರವರಿ 11ಕ್ಕೆ ನಮ್ಮದು ದಿನಾಚರಣೆ ಐತೆ. ಎಲ್ಲ ಜಾತಿ ಮಂದಿ ಬರ್ಬೋದು. ನಾವು ಆ ಜಾತಿ ಈ ಜಾತಿ ಏನೋ ನಾವು ಭೇದ ಭಾವ ಅನ್ನೋದು ನಮಗೆ ಗೊತ್ತಿಲ್ಲ. ಆಮೇಲೆ ಅನುಭವ ಮಂಟಪದ ನಾವು ದೊಡ್ಡ ಫಂಕ್ಷನ್ ದೊಡ್ಡ ಪ್ರಮಾಣದೊಳಗೆ ಮಾಡ್ತೀವಿ. ಶಾಸಕರು ಬರ್ತಾರೆ, ನಮ್ಮ ಅಧ್ಯಕ್ಷರು ಇರ್ತಾರೆ, ರಾಜ್ಯಾಧ್ಯಕ್ಷರು ಇರ್ತಾರೆ, ಎಲ್ಲ ಸುತ್ತು ನಮ್ಮ ಹುನಗುಂದ ತಾಲೂಕು ಮಂದಿನೂ ಬರ್ತಾರ ನಿಂದಿರ್ತಾರೆ, ಎಲ್ಲದೂ ಮಾಡ್ತಾರೆ. ಹೇಳೋದಕ್ಕೂ ತಾಪತ್ರ ಇಲ್ಲದಂಗೆ ಮಾಡ್ತಾರೆ. ಎಲ್ಲರೂ ನಾವು ಸಹಿಸ್ಕೊಂಡು ಹೋಗ್ತೀವಿ. ಚಂದ ಬಂದು ಎಲ್ಲರೂ ನಿಂತು ಲಗ್ನ ಮಾಡಿಕೊಡ್ತೇವೆ. ಬರ್ಬೋದು. ನಮ್ಮ ಹುನಗುಂದ ತಾಲೂಕಿನ ಎಲ್ಲಿ ಮಂದಿ ಇರ್ತೀರಿ ಪುಸ್ತರು ಬಂದು 18 ವರ್ಷ ಮೇಲ್ಪಟ್ಟು ಇದ್ದವರು ಮದುವೆಗೆ ಮಾಡಿಕೊಡ್ತೀವಿ. ನಾವು ಅಲ್ಲಿ ಬಂದು ಬರೆಸ್ಬೋದು. ನಮ್ಮದು ಬ್ಯಾಂಕ್ ಐತಿ ಅಂದು ಆ ಬ್ಯಾಂಕಿಗೆ ಬರ್ಬೋದು. ಹಿಂಗೈತಿ ನಮ್ದು ಅಂತೇಳಿ ಬರೆಸಿ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಸುತ್ತಮುತ್ತ ಹಳ್ಳಿಯವರು ಬಂದು ಬರೆಸಿದ್ರು ನಾವು ಮಾಡಿಕೊಡ್ತೀವಿ. ಅದಕ್ಕೆ ಏನೂ ತೊಂದರೆ ಇಲ್ದಂಗೆ ನಾವು ನಡೆಸ್ಕೊಡ್ತೇವೆ. ಅದಕ್ಕೆಲ್ಲರೂ ಬಂದು ನೀವು ನಿಂತು ಚಂದ ಮಾಡಿಕೊಡೋದು ವರ್ಷದಕ್ಕಿಂತ ಹೆಚ್ಚಾಗಲಿ ಅಂತ ನಾನು ಹೇಳೋ ಮಾತು ಮುಗಿಸ್ತೀನಿ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಈ ಪ್ರೆಸ್ ಮೀಟಿಂಗ್ ಕರೆದಿರೋ ಉದ್ದೇಶ, ಇದೇ ಫೆಬ್ರವರಿ 11ರಂದು ನಮ್ಮ ಎಲ್ಲ ಸರ್ವಧರ್ಮ ಸಾಮೂಹಿಕ ವಿವಾಹವನ್ನು ಮತ್ತು ಬೀದಿ ಬದಿ ವ್ಯಾಪಾರಸ್ಥರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು, ಎಲ್ಲರೂ ಯಾರೂ ಜಾತಿ ಭೇದ ಇಲ್ಲದೆ ಎಲ್ಲರೂ ಸೇರಿ ಈ ಬೀದಿ ಬದಿ ವ್ಯಾಪಾರಸ್ಥರ ಹಾಗೂ ಸರ್ವಧರ್ಮ ವಿವಾಹವನ್ನು ಹಮ್ಮಿಕೊಂಡಿದ್ದು ಅದು ವಿಜೃಂಭಣೆಯಿಂದ ಆಚರಿಸಾಗುತ್ತೀವಿ. ಎಲ್ಲರೂ ಬಂದು ಇದನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನಮಸ್ಕಾರ. ಫೆಬ್ರವರಿ 11ಕ್ಕೆ ಸಾಮೂಹಿಕ ಲಗ್ನ ಇಟ್ಕೊಂಡಿವಿ. ಸಾರ್ವಜನಿಕರು ಬರಬೇಕಾಗಿ ನಾವು ನಮಸ್ಕಾರ. ನಮ್ಮ ಇಳಕಲ್ಲು ಹುನಗುಂದ ತಾಲೂಕು ಸಾರ್ವಜನಿಕರಿಗೆ ತಿಳಿಸೋದೇನೆಂದರೆ, ವರ್ಷ ನಾವು ನಮ್ಮ ಬೀದಿ ವ್ಯಾಪಾರದವರು ದಿನಾಚರಣೆ ಅಂತ ಕೇಸಿಂದ ಸತತ 5 ವರ್ಷ ಆಯಿತು ಫಂಕ್ಷನ್ ಮಾಡಕತ್ತೇವು ಬೀದಿ ವ್ಯಾಪಾರ ದಿನಾಚರಣೆ. ಆ ಬೀದಿ ವ್ಯಾಪಾರ ದಿನಾಚರಣೆದಾಗ ನಮ್ಮನ್ನು ಲೋಕಲ್ ಇಳಕಲ್ ತಾಲೂಕಾ ಅಧ್ಯಕ್ಷರು, ಉಪಾಧ್ಯಕ್ಷರು ಮೊದಲು ರಿಯಾಜ್ ಮಕಾಂದರ್ ಇದ್ದರು. ಅವ್ರು ಯಾವುದೇ ಕಾರಣಲಿದ್ದ ನನಗೆ ಆಗಲ್ಲಪ್ಪ ಅಂದ ಸಲಾಗಿ ಅವರಣ್ಣ ಸಲೀಂ ಮಕಾಂದರನ್ನು ಉಪಾಧ್ಯಕ್ಷರು ಮಾಡಿದೆವು. ಲೋಕಲ್ಗೆ ತಾಲೂಕಾ ಉಪಾಧ್ಯಕ್ಷರು ಒಟ್ಟು ಮತ್ತು ನಮ್ಮದು ಮಕಾಂದರ್ ಫ್ಯಾಮಿಲಿ ಒಬ್ಬರು ಇರಬೇಕು ಅನ್ನೋದಕ್ಕೆ ಅವರು ಮಾಡೇವು. ಅವರು ಒಳ್ಳೆ ಕೆಲಸ ಮಾಡ್ತವ್ರೆ. ಅದೇ ರೀತಿಯಾಗಿ ನಾವು ಎಲ್ಲ ಜನತೆನ ಕರ್ಕೊಂಡು ಕಸಿಂದ ಇದ್ರಾಗ ಹೊಂಟಿದೆವು. ಮತ್ತು ನಮ್ಮ ಇದು ಬರ್ತಾ ಈಗ 2.5 ವರ್ಷ ಆಯ್ತು. ಮಾಡಾಕತ್ತು 20 ವರ್ಷ ಆಯ್ತು ಇದನ್ನು. ಈಗ ಬರ್ತಾ ಈಗ ನಾವು KPCC ಕಾಂಗ್ರೆಸ್ ಸಮಿತಿ ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಜಾಯ್ನ್ ಆಯ್ಕೆಸಿಂದ ನಮ್ಮನ್ನೆಲ್ಲರನ್ನು ಒಂದು ನಿಗಮ ಮಂಡಳಿ ಸಿಗಲ್ಲ ಅನ್ನೋದಕ್ಕೆ ಒಂದು ಎಲ್ಲರೂ ಅದರ್ಸ್ ಕಡೆ ಒತ್ತೊಂಡೆವು. ನಮ್ಮ ಲೋಕಲ್ ಇಳಕಲ್ ಬ್ಲಾಕ್ KPCC ನಮ್ಮ ಕಾರ್ಯದರ್ಶಿ ಅಧ್ಯಕ್ಷರು
ದೊಡ್ಡಪ್ಪ ಅಡ್ಪಾದವರು, ಮಹಿಳಾ ಅಧ್ಯಕ್ಷರು ಮಲ್ಲಮ್ಮ ಹುನಗುಂದವರು. ಈ ಇಂಥವ್ರಿಗೆ ಮಾಡಕತ್ತಾರೆ ಕಾಂಗ್ರೆಸ್ಗೆ. ಆಲ್ರೆಡಿ ನಾವು ಇಲ್ಲಿ ಓಡ್ ಚೋರದು ಒಂದು 1,500 ಮಾಡಿ ಆಲ್ರೆಡಿ ರಾಜ್ಯಾಧ್ಯಕ್ಷರು ಕಳಿಸು. ರಾಜ್ಯಾಧ್ಯಕ್ಷರು ಆಲ್ರೆಡಿ ದಿಲ್ಲಿ ಮಟ್ಟ ಕಳಿಸ್ಯಾರ ಅದನ್ನು. ಹಿಂಗಾಗಿ ನಮ್ಮ ಜನತಾ ಎಲ್ಲ ಒಟ್ಟು ಒಳ್ಳೆ 1600 ಲೈಸೆನ್ಸ್ ಅದಾವು. ಟೋಟಲ್ ನಮ್ಮಲ್ಲಿ ಒಂದು 5,000 ಮಂದಿ ಮಾರಾಟದವ್ರು ಅದಾರ. ಹಿಂಗಾಗಿ ಆ ಮಾರಾಟದವ್ರಿಗೆ ಏನು ತೊಂದರೆ ಆಗೈತೆ ಅಂದ್ರೆ ಮಾರಾಟ ಮಾಡಾಕ ಜಾಗ ಇಲ್ಲ ಅವರಿಗೆ. ನಮ್ಮ ವಿಜಯಾನಂದ ಕಾಶ್ಯಪ್ನವರು, ನಮ್ಮ ಶಾಸಕರು ವಾಸಲನ ಕೊಡಬೇಕಿತ್ತು. ಅದನ್ನು ಮಾಡಿದ್ರಿ ಅಂತಿದ್ರು. ನಮ್ಗೆ ಫೋಟೋನು ತೆಗೆಸ್ಕೊಂಬಾಪ ಅಂದಿದ್ರು. ನಾವು ಪೊಲಿಟಿಷಿಯನಿಂದ ಅಲ್ಲಿ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡು ಕೊಟ್ಟಿದ್ದೆವು. ಅದು ಯಾಕೆ ಕಾಣಲಿಲ್ಲ, ಸ್ವಲ್ಪ ಮುಂದೋಗೈತಿ. ಈ ಸಲ ಮಾತ್ರ ಅವ್ರು ಘೋಷಣೆ ಮಾಡ್ತಾರೆ ಅನ್ನೋದು ನಮ್ಗೆಲ್ಲರಿಗೂ ಅಭಿಪ್ರಾಯ ಐತಿ. ಮಾಡೇ ಮಾಡ್ತಾರ. ಆ ಸಾಹೇಬ ಅದೈತಿ. ಮತ್ತು ಒಂದು ಭವನ ಕಟ್ಟಿಸ್ಕೊಡ್ತೀನಿ ಅಂದಾರ. ಮುಂದೆ ಒಂದಿಷ್ಟು ಕಾರ್ಯಕ್ರಮ, ಒಂದಿಷ್ಟು ಜನರಿಗೆ ಜನತೆಗೆ ಮನೇನೂ ಇಲ್ಲ. ಇವ್ರು ಬೀದಿ ಬರೋದ್ರಿಗೆ ಮನೇನೂ ಕೊಡ್ತೀನಿ ಅಂದಾರ. ಅವೆಲ್ಲ ಕೊಟ್ಟೆ ಕೊಡ್ತಾರೆ ಅನ್ನೋದು ನನಗೆ ಅವ್ರಿಗೆ ಭರೋಸೆ ಐತಿ. ನಾನು ಕೈ ಎತ್ತಿ ಹೇಳ್ತೀನಿ, ಅವ್ರು ಕೊಡ್ತೀನಿ, ಕೊಟ್ಟೆ ಕೊಡ್ತಾರೆ ಅಂತ. ಈಗ ಫೆಬ್ರವರಿ 11ಕ್ಕೆ ಮದುವೆ ಇದೆ. ನಮ್ಮ ಸಾರ್ವಜನಿಕವಾಗಿ ಬೀದಿ ವ್ಯಾಪಾರ ದಿನಾಚರಣೆ ಕೂಡ ಅದಕ್ಕೆ ನಮ್ಮ ಎಲ್ಲರೂ ಸೇರ್ಕೇಸಿಂದ ಎಷ್ಟೋ ನಮ್ಮ ಬಡವ್ರ ಬಗ್ಗೆ ಅಂತ ಕಸಿಂದ ಮದುವೆ ಮಾಡ್ಕೊಡಕತ್ತೀವಿ. ಅವು ಮದುವೆಗೆ ಯಾರು ಬಂದು ಹೆಸರು ನೋಂದಾಯಿಸ್ತೀರಿ, ಕಂಠಿ ಸರ್ಕಲ್ ಅನುಭವ ಮಂಟಪ ಅಲ್ಲಿ ಲಗ್ನ ಇದೆ. ಮತ್ತು ನಮ್ಮ ಬ್ಯಾಂಕ್ ಬೀದಿ ವ್ಯಾಪಾರ ಪತ್ತಿನ ಸಹಕಾರ ಸಂಘ ಬ್ಯಾಂಕ್ ಇದೆ. ಅಲ್ಲಿ ಬಂದ ಕಸಿಂದ ನಮ್ಮ ಮ್ಯಾನೇಜರ್ ಇರ್ತಾರೆ, ಅಲ್ಲಿ ಬಂದ ಕಸಿಂದ ಹೆಸರು ನೋಂದಾಯಿಸ್ಬೇಕು. ಅಲ್ಲಿ ಹೆಸರು ನೋಂದಾಯಿಸಿಂದ ತಮ್ಮದೇನಿದೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಹೆಸರು ನೋಂದಾಯಿಸಿ ಕಸಿಂದ ಹೋಗ್ಬೇಕು. ಆಲ್ರೆಡಿ ವಿಜೃಂಭಣೆಯಿಂದ ನಮ್ಮದು ಒಂದು 10,000 ಜನ ಕೂಡಿ ಕಸಿಂದ ನಾವು ಎಲ್ಲರೂ ಡಿಸ್ಟಿಕ್ನವ್ರು ಕೂಡಿ ಕಸಿಂದ ಫಂಕ್ಷನ್ ಮಾಡಿದೆವು. ಎಲ್ಲರೂ ಬಂದ ಕಸಿಂದ ಭಾಗ ಹೋಗಿಸ್ಬೇಕಂತ ತಮ್ಮಲ್ಲಿ ಕರ್ತವ್ಯದಿಂದ ಕೇಳ್ಕೊತೀವಿ.